ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಅಂಗಳದಲ್ಲೇ ಬೆಳೆದ, ಅಂದರೆ ಸ್ವಕ್ಷೇತ್ರದ ಹೂಗಳು ತುಂಬ ಉತ್ತಮ ಪೂಜೆಗೆ. ಆ ಕಾರಣಕ್ಕೆ ನಾನು ಅಂಗಳದಲ್ಲೇ ಬೆಳೆದಂತಹ ಆ ಹೂಗಳಿಂದಲೇ ಪೂಜೆ ಮಾಡೋದು. ಹೊರಗಡೆ ಹೂ ತಂದು ನಾನು ಪೂಜೆ ಮಾಡೋದಿಲ್ಲ. ಸಂಸ್ಕೃತ ಪುರಾಣಗಳಲ್ಲಿ, ಆಯುರ್ವೇದದಲ್ಲಿ, ನಿಘಂಟುಗಳಲ್ಲೆಲ್ಲ ಉಲ್ಲೇಖ ಇದೆ ಸ್ವಕ್ಷೇತ್ರದ ಉತ್ತಮ ಅಂಥೇಳಿ. ಹಾಗಾಗಿ ಕೂಷ್ಮಾಂಡ ದೇವಿಗೆ ಜಾಜಿ ಮತ್ತು ಮರಳೆ ಹೂಗಳನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಅದನ್ನು ಬಿಡಿಸ್ತರ್ತಾ ಇದ್ದೇನೆ. ಈ ಚೆಂಡು ಹೂವನ್ನು ಕಾತ್ಯಾಯಿನಿಗೆ ಅಂತ ಬಿಟ್ಕೊಂಡಿದ್ದೆ, ಆದರೆ ತುಂಬ ಹರಳಿತ್ತು ಕಾರಣಕ್ಕೆ ಇದನ್ನು ಹುರುಳಿ ಮತ್ತು ಪುಷ್ಪಾಲಂಕಾರ ಇಲ್ಲವೇ ಬಾಗಿಲ ಗೆ ಇಡಲಿಕ್ಕಾಗಿ ಈ ಚೆಂಡು ಹೂವನ್ನು ತಗೊಂಡೆ. ನಾನು ಹೆಚ್ಚು ಈ ಚೆಂಡು ಹೂವನ್ನು ಪೂಜೆಗೆ ಬಳಸೋದಿಲ್ಲ. ನೋಡಿ, ಇದಿಷ್ಟು ನಾನು ಇವತ್ತು ಅಂಗಳದಲ್ಲಿ ದೊರೆತ ಹೂಗಳು: ಗಂಟೆ ಹೂವು, ಸ್ಫಟಿಕ, ದಾಸವಾಳ, ಜಾಜಿ, ಮರಳೆ, ಈ ಥರದ ಈ ಹೂಗಳು ಇಂದು ನನ್ನ ಕೈ ತೋಟದಲ್ಲಿ ಸಿಕ್ಕಿದಂಥವು. ಒಂದಷ್ಟು ಗುಲಾಬಿ ಕೂಡ ಸಿಕ್ತು. ನಾಳೆಗೋಸ್ಕರ ಒಂದಷ್ಟು ಗುಲಾಬಿನ ಬಿಟ್ಕೊಂಡಿದ್ದೇನೆ. ನಾಳೆ ಸ್ಕಂದ ಮಾತೆಗೋಸ್ಕರ ಈ ಹೂವನ್ನು ನಾನು ಮಧ್ಯದಲ್ಲಿ, ಅಂದರೆ ಬ್ಲ್ಯಾಕ್ ಇರುತ್ತಲ್ಲ, ಹೂವನ್ನೆಲ್ಲ ಬಿಡಿಸ್ಕೊಂಡ್ಮೇಲೆ ಅದನ್ನು ಹಾಗೆ ಬಿಡಿಸ್ಕೊಂಡು ಅದನ್ನೆಲ್ಲ ಕಟ್ ಮಾಡಿ ಹೂವಿನ ಅಲಂಕಾರಕ್ಕೆ ಬಳಸ್ಕೊತೇನೆ. ಪುಷ್ಪಾಲಂಕಾರಕ್ಕೆ ತುಂಬ ಚಂದದ, ಹೆಚ್ಚು ಕಾಲ ಉಳ್ಕೊಳ್ಳುತ್ತೆ, ಹೆಚ್ಚು ಸಮಯ. ಇವತ್ತು ನಾವು ಪುಷ್ಪಾಲಂಕಾರ ಮಾಡಿದ್ದು ನಾಳೆ ತನಕ ತಾಜಾ ಆಗಿರುತ್ತೆ. ಆ ಥರ ಚೆಂಡು ಹೂ ತಾಳಿಕೆ ಬರುವಂಥದ್ದು. ಆ ಕಾರಣಕ್ಕೆ ಮತ್ತು ಈ ಗಿಡನ ನಾವು ಅಂಗಳದಲ್ಲಿ ನೆಡೋದ್ರಿಂದ ಸೊಳ್ಳೆಗಳು ಬರಲ್ಲ. ಇದರಿಂದ ಬರ್ತಕ್ಕಂಥ ಸುವಾಸನೆ ಸೊಳ್ಳೆ ನನಗೆ ಬರದ ಹಾಗೆ ತಡೆಗಟ್ಟುತ್ತೆ. ಆ ಕಾರಣಕ್ಕೆ ಮತ್ತು ಬೇರೆ ಚಿಟ್ಟೆ, ಜೇನುನೊಣ, ಬೇರೆ ಕ್ರಿಮಿಗೆ ಹುಳುಗಳು ಬರ್ದಂಗೆ ತಡೆಗಟ್ಟುತ್ತೆ. ನೋಡಿ, ಇದು ನಾಳೆಯ ಸ್ಕಂದಾದೇವಿಗೋಸ್ಕರ ಈ ಹೂವು. ನೋಡಿ, ಮಳೆರಾಯನ ತುಂತುರು ಹನಿಗಳು ಗಿಡದ ತುಂಬೆಲ್ಲ ಹರಡಿ ನಿಂತಿವೆ. ಕೀಳಬೇಕು ಅಂತ ಮನಸ್ಸಾಗುತ್ತೆ. ನಾಳೆ ಅಷ್ಟರೊಳಗೆ ಬಿಸಿಲು ತಾಪಕ್ಕೆ ನಲಗೋಗ್ಬೋದೇನೋ ಅಂತ ಕೂಡ ಅನಿಸುತ್ತೆ. ಆದರೆ ತಾಜಾ ಹೂಗಳನ್ನು ಪೂಜೆಗೆ ಬಳಸಬೇಕು ಅನ್ನೋ ಕಾರಣಕ್ಕೆ ಗಿಡದಲ್ಲೇ ಬಿಟ್ಟಿದ್ದೀನಿ. ನಾಳೆ ಮುಂಜಾನೆ, ಇವತ್ತು ಹೆಚ್ಚು ಸೂರ್ಯಕಿರಣ ಇಲ್ಲ, ಬರೀ ಸೂರ್ಯ ಸ್ವಲ್ಪ ಮಂಕಾಗಿದ್ದಾನೆ, ಎಲ್ಲೆಲ್ಲೂ ಮಳೆ ವಾತಾವರಣ, ಹಂಗಾಗಿ ಅದು ಇರುತ್ತೆ ಅನ್ಕೋತೀನಿ. ಇನ್ನು ಜಾಜಿ ಗಿಡದಲ್ಲಿ ಒಂದು ಹೊಸ ವಿಶೇಷವಾದ, ನೋಡಿ ನೀವೇ, ಬೀಜ ಮೋಸ್ಟ್ಲಿ ಚಿಟ್ಟೆ ಜೇನುನೊಣಗಳ ಫಲೀಕರಣದಿಂದಾಗಿ ಹೂವು ಬೀಜವಾಗಿ ಪರಿವರ್ತನೆ ಆಗಿರ್ಬೋದೇನೋ ಎಂಬ ಕುತೂಹಲ ಇದೆ. ನಿಜ ಇರ್ಬೋದು, ಜಾಜಿಗೆ ಗಿಡದಲ್ಲಿ ಬೀಜ ಆಗ್ಬೋದೇನೋ ಗೊತ್ತಿಲ್ಲ. ನನಗೆ ವಿಶೇಷವಾಗಿ ಇದು ಕಂಡಿದ್ದು, ಮತ್ತು ನಾನು ಎಲ್ಲೂ ಕೇಳಿಲ್ಲ. ಹಾಗಾಗಿ ಇದನ್ನು ಸುರಕ್ಷಿತವಾಗಿ ಇಟ್ಕೊಂಡು, ಇದು ಹಣ್ಣಾದ ಮೇಲೆ, ಮಾಗಿದ ನಂತರ ಇದನ್ನು ಬೀಜವಾಗಿ ಪರಿವರ್ತನೆ ಮಾಡಿ ಗಿಡ ನೆಟ್ಟು ಅದರಿಂದ ಬೀಜ ತೆಗಿಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತೀನಿ. ನಂಗೆ ತುಂಬ ಕುತೂಹಲವನ್ನು ಕೆರಳಿಸಿರುವಂಥದ್ದು ಈ ಒಂದು ವಿಷಯ. ನೋಡಿ, ನಾನು ಮರಳೆ ಒಂಥರ ತುಂಬ ಗಟ್ಟಿಯಾಗಿ ಇರ್ತಕ್ಕಂಥ ತಾಜಾ ಆಗಿರೋ ಮರಳೆ ಹೂವು ಬೇರೆ ದಿನಗಳಲ್ಲಿ ತುಂಬ ಸಾಫ್ಟಾಗಿರ್ತಿತ್ತು. ಇದು ಮಳೆರಾಯನ ವಿಶೇಷವಾದ ಸಾಂತ್ವನಕ್ಕೆ ಚಂದದ ಹೂ ದಳಗಳನ್ನು ಕಾಣ್ಬೋದು. ಮೈತುಂಬಿ ಶಕ್ತಿವಂತವಾದ, ಪುಷ್ಟಿದಾಯಕವಾದ ಹೂ ಸಿಕ್ತು. ಇದು ನಿನ್ನೆಯ ದೇವಿ, ನಿನ್ನೆ ಚಂದ್ರಘಂಟಾ ದೇವಿಗೆ ಬೂದು ಬಣ್ಣದ ಬಟ್ಟೆ ಹಾಕಬೇಕು ಅನ್ನೋ ಕಾರಣಕ್ಕೆ ನನ್ನಲ್ಲಿದ್ದಂತಹ ಶಂಖಪುಷ್ಪ ಹೂವಿನಿಂದ ದೇವಿಗೆ ಬೂದು ಬಣ್ಣದ ಅಲಂಕಾರ ಮಾಡಿದ್ದೆ. ಇನ್ನು ಇದು 10 o'clock ಫ್ಲವರ್ ಅಂತ ಹೇಳ್ತೇವೆ. 10 ಗಂಟೆ ಕರೆಕ್ಟಾಗಿ ಹರಳುತ್ತೆ. ನಾವು ಟೇಬಲ್ ರೋಸಾ ಅಂತ ಕೂಡ ಕರಿತೇವೆ. ಈ ಹೂವು ತುಂಬ ಹರಳಿತ್ತು, ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡೆ. ನೋಡಿ, ಮಳೆರಾಯನ ಅದೊಂಥರ ಹತ್ತಿ ಹೂ ಇದ್ದಾಗೆ ಮುದುಡೋಗ್ಬಿಡುತ್ತೆ, ಒಂದು ಪೆಟಲ್ಸ್ದಿದು. ತುಂಬ ಚಂದದ ಹೂಗಳು ಇವೆಲ್ಲ ಇರೋದರಿಂದ ಚಿಟ್ಟೆ ಜೇನುಗಳು ಜಾಸ್ತಿ ಬರುತ್ತವೆ. ಮತ್ತು ನನಗೆ ಜಾಜಿ ಬೀಜ ಕನ್ವರ್ಟ್ ಆಗಲಿಕ್ಕೆ ಸಾಕಷ್ಟು ಚಿಟ್ಟೆ ಜೇನುನೊಣಗಳು
ಅಂಗಳಕ್ಕೆ ಬರೋದು ಕಾರಣ ಅಂತ ಅನ್ಕೋತೀನಿ. ಇನ್ನು ನಾನು ನಿನ್ನೆ ಹೊರಗಡೆ ಹೋಗಿದ್ದಾಗ ಇದೊಂಥರ ಸಿರಂಜಾಕಾರದ, ಇದರ ಬೀಜ ಸಿರಂಜ ರೀತಿ ಇರುತ್ತೆ. ಅದನ್ನು ಇಟ್ಕೊಂಡು ಬೇರೆಯವ್ರಿಗೆ ಯಾರಿಗಾದರೂ ಪ್ರೆಸ್ ಮಾಡ್ಬೋದು. ಒಂಥರ ಖುಷಿಯಾಗುತ್ತೆ ಅದನ್ನು ನೋಡಿದ್ರೆ, ಒಳಗಡೆ ನೀರು ತುಂಬಿರುತ್ತೆ. ಇದು ನೋಡಿ ಬಟ್ಟಲಾಪಾದಿಯಲ್ಲಿದ್ದು ಆಕಾಶಕ್ಕೆ ಅಭಿಮುಖವಾಗಿರುವಂಥದ್ದನ್ನು ನೋಡ್ಬೋದು. ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆ ಸಿರಿಯಲ್ಲಿ ಕೆಂಪಿನ ಚಿತ್ತಾರ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ಟಲೋಪಾದಿಯಲ್ಲಿ ಕಣ್ಮನವನ್ನು ಸೆಳೆಯುವಂಥದ್ದು. ಇದನ್ನು ಪ್ರತ್ಯೇಕವಾದ ವಿಡಿಯೋ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕ್ಲಿಪ್ಪಿಂಗ್ ತಗೊಂಡೆ. ಆದರೂ ಈ ವಿಡಿಯೋದಲ್ಲಿ ಇದನ್ನು ಬಳಸ್ಕೊಂಡಿದ್ದೀನಿ. ನೋಡಿ ಚಂದದ ಹೂಗಳು, ದೊಡ್ಡ ಗಾತ್ರದ ಮರ ಇದು. ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಈ ಸೀಸನ್ನಲ್ಲಿ ಕೂಡ ಇದು ಹೂದಳೆದಿದೆ. ಇದ್ರ ಬಗ್ಗೆ ಒಂದು ವಿಡಿಯೋ ಖಂಡಿತ ನಾನು ಹಾಕ್ತೇನೆ. ನಾವೆಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್. ಹೂವು ಅಂದ ತಕ್ಷಣ ನನಗೇನೋ ವಿಶೇಷ ಅನಿಸುತ್ತೆ. ಅದು ಯಾವ ಕಾಲಕ್ಕಾದರೂ ಯಾವ ಸಮಯಕ್ಕಾದರೂ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಚಿತ್ರೀಕರಣ ಮಾಡಿಕೊಂಡೆ. ತುಂಬ ಚೆಂದದ ನೋಡಿ, ಆಕಾಶಕ್ಕೆ ಅಭಿಮುಖವಾಗಿ ಒಂದೊಂದು ಹೂಗಳು ಒಂದೊಂದು ರೀತಿಯಲ್ಲಿ ಬಾಗಿ ಬೆಳಕುತ್ತವೆ. ಆದರೆ ಇದು ಆಕಾಶಕ್ಕೆ ಅಭಿಮುಖವಾಗಿರೋದು ವಿಶೇಷವಾಗಿತ್ತು ಬಟ್ಟಲೋಪಾದಿಯಲ್ಲಿ. ಇನ್ನು ಆ್ಯಂಥೋರಿಯಂ ಸಾಕಷ್ಟು ಪಾಟ್ಗಳಲ್ಲಿ ಬಿಟ್ಟಿತ್ತು. ಇದನ್ನು ಪುಷ್ಪಾಲಂಕಾರಕ್ಕೆ ವಿಶೇಷವಾದ ತುಂಬ ಬೆಲೆಯುಳ್ಳದ್ದು ಇದು. ಮತ್ತು ನರ್ಸರಿಗಳಲ್ಲಿ ಇದರ ಮೌಲ್ಯ ದರ ಕೂಡ ಜಾಸ್ತಿ ಇರುತ್ತೆ. ನರ್ಸರಿಗಳಲ್ಲಿ 150-200 ರೂಪಾಯಿ ತನಕ ಹೋಗುತ್ತೆ ಒಂದು ಆ್ಯಂಥೋರಿಯಂ ಗಿಡದ ಬೆಲೆ. ಇದನ್ನು ಪುಷ್ಪ ಜೋಡಣೆಯಲ್ಲಿ ಈ ಹೂವನ್ನು ಅಗತ್ಯವಾಗಿ ಬಳಸ್ತಾರೆ. ಮತ್ತು ಅಲಂಕಾರಿಕವಾಗಿಯೂ ಕೂಡ ಅಂಗಳದಲ್ಲಿ ಬೆಳೆಸ್ಬೋದು. ನನ್ನ ಬಳಿಯೂ ಕೂಡ ನಾನು ತಂದಿಟ್ಕೊಂಡಿದ್ದೆ. ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದರು, ಬಟ್ ನನಗೆ ಆಗ ಇಷ್ಟ ಆಗ್ತಿಲ್ಲ. ಅಂದರೆ ಅಲಂಕಾರಿಕ ಹೂಗಳು ನಂಗೆ ಇಷ್ಟ ಆಗಲ್ಲ. ನನಗೆ ಅಂದರೆ ಅಂಗಳಕ್ಕೆ ಶೋಭೆ ಜೊತೆಗೆ ಆ ಹೂವನ್ನು ಕಿತ್ತು ನಾನೇನಾದರೂ ಅಲಂಕಾರಕ್ಕೆ ಬಳಸ್ಕೋಬೇಕು, ಮತ್ತು ಅದು ಪೂಜೆಗೆ ಏನಾದರೂ ಸಲ್ಲಿಕೆ ಆಗಬೇಕು. ಆ ಥರದ ಗುಣಗಳನ್ನು ಉಳ್ಳ ಹೂಗಳನ್ನು ಜಾಸ್ತಿ ಬಳಸೋದು. ಕೆಲವೊಮ್ಮೆ ಇಷ್ಟಪಟ್ಟ ಹೂಗಳು ಅಂಗಳಕ್ಕೆ ಬರುತ್ತವೆ. ಅವು ರೇರ್, ಎಲ್ಲೂ ಸಿಗದ ಹೂಗಳನ್ನು ಉಳಿಸ್ಕೊತೀನಿ. ಆದರೆ ಈಗ ಅನ್ನಿಸ್ತಾ ಇದೆ ಆ್ಯಂಥೋರಿಯಂನ ಮತ್ತೆ ನಾನು ಅಂಗಳಕ್ಕೆ ಕರೆತರಬೇಕು ಅಂತ. ಖಂಡಿತ ತರ್ತೇನೆ. ಆತ್ಮೀಯರ ಬಳಿ ಇದೆ, ತುಂಬ ಜನರ ಬಳಿ ಇದೆ. ನಾನು ಕೇಳಿದರೆ ಖಂಡಿತ ಕೊಡ್ತಾರೆ. ನೋಡಿ ಎಷ್ಟು ಚಂದದ ಹೃದಯಾಕಾರದ ಆ್ಯಂಥೋರಿಯಂ. ಇದು ಹಡೇನಿಯಂ. ನೋಡಿ ಎಷ್ಟು ಚಂದದ ಹೂವು, ನೋಡಲಿಕ್ಕೆ ತುಂಬ ಸೊಗಸು. ಅಲಂಕಾರಕ್ಕೆ ಮನೆಯ ಅಂಗಳದಲ್ಲಿ ಇದು ಎಷ್ಟು ಚಂದದ ಹೂವಾಗಿ. ದೇವರು ಎಲ್ಲೋ ಇಲ್ಲ, ಇಲ್ಲಿ ಹೂವಿನಾಗ ಹುದುಗಿದ್ದಾನೆ, ಮೊಗ್ಗಾಗಿ ಕಣ್ಣು ತೆರೆದಿದ್ದಾನೆ ಅಂತೇಳಿ ನಮ್ಮ ಜನಪದರು ಹೇಗೆ ಹೇಳ್ತಾರೋ ಹಾಗೆ ಹೂವು ಅಂಗಳದಲ್ಲಿ ಅರಳಿ ನಗುತ್ತಿದೆ. ಇದಾಗಿತ್ತು ಇಂದಿನ ವಿಶೇಷ.